ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತೇನಪ್ಪ ಅಂದರೆ ನನ್ನ ತಮ್ಮಂಗೂ ನನಗೂ ರಜೆ ಇತ್ತು, ಹಂಗಾಗಿ ನಾವು ಸೀದಾ ಸಂತೆಗೆ ಹೋಗೋಣ ಅಂತೇಳ್ಬಿಟ್ಟು ಸಂತೆ ಕಡೆ ಕೊಟ್ಟು. ಯಾಕಪ್ಪ ಅಂದರೆ ನಾವು ಹಿರಿಯೂರು ಹಬ್ಬ ಮಾಡಿರಲಿಲ್ಲ, ಅದಕ್ಕೆ ಹಿರಿಯೂರು ಹಬ್ಬ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಸಂತೆ ಕಡೆ ಕೊಟ್ಟು. ನಾನು ನಮ್ಮ ಅಪ್ಪ ನನ್ನ ತಮ್ಮ ನಾನು ಮಧ್ಯದಲ್ಲಿ ಕುತ್ಕೊಂಡು ಸಿಕ್ಕಾಪಟ್ಟೆ ಹಿಂಸೆ ಅನುಭವಿಸ್ತಿದ್ದೆ. ಆದರೂ ಪರವಾಗಿಲ್ಲ, ಹೋಯ್ತಾರೆ ಸಿಕ್ಕಾಪಟ್ಟೆ ಖುಷಿ ಆಯ್ತಾಯಿತ್ತು. ಸೀದಾ ಹೋದವ್ರೆ ಸಂತೆಗೆ ಹೋಗ್ಬಿಟ್ಟು ಇಳಿದು ನೋಡಿದೆ. ಆಮೇಲೆ ನಮ್ಮ ಅಪ್ಪ ಇದ್ದವ್ರು ಗಾಡಿ ರಿವರ್ಸ್ ಹಾಕ್ಬಿಟ್ಟು ಬರೋ ಅಂದರು, ಅದಕ್ಕೆ ಇವ್ನು ರಿವರ್ಸ್ ನೋಡ್ಕೊತಿದ್ದ, ಅದಕ್ಕೆ ನಿಂತ್ಕೊಂಡು ನಾನು ರಿವರ್ಸ್ ನೋಡ್ಕೊತಾ ಇದ್ದೆ. ರಿವರ್ಸ್ ಹಾಕ್ಬಿಟ್ಟು ಅಲ್ಲಿಂದ ಸೀದಾ ಸಂತೆ ಒಳಗೆ ಎಂಟ್ರಿ ಕೊಡೋಣ ಅಂತ ಬಂದ್ಬಿಟ್ಟು ನೋಡಿದ್ರೆ ಕೋಳಿಗಳು ಮಾತ್ರ ಮಸ್ತಾಗಿದ್ದು. ಬೆಂಕಿ ಕೋಳಿ ಅಂತೆ, ಬಾತುಕೋಳಿ ಅಂತೆ, ಆಮೇಲೆ ತಮಿಳ್ನಾಡಿಂದ ಎಲ್ಲೆಲ್ಲಿಂದಲೋ ತಗೊಬಂದಿದ್ರು. ನಾವು ಕೋಳಿಗಳನ್ನೆಲ್ಲ ನೋಡಿಕೊಂಡು ಹಂಗೆ ಮುಂದೆ ಬಂದು ನಮಗೆ ಕೋಳಿ ಎಲ್ಲ ಬೇಕಾಗಿರೋದು, ಮರಿ ಬೇಕಾಗಿರೋದು ಅಂತ ಹೇಳ್ಬಿಟ್ಟು ಬರ್ತಿದ್ದೆ ಒಂದು ಟಗರು ಸಿಕ್ತು. ಸಕ್ಕತ್ತಾಗಿತ್ತು ಟಗರು ನೋಡೋಕೆ ಮಾತ್ರ. ನಮ್ಮ ಅಪ್ಪ ಇದ್ದವ್ರು ಎಲ್ಲ ಸಂತೆನೂ ಸುತ್ತಾಡ್ಕೊಬರ್ರೋ, ನಿಮಗೆ ಗೊತ್ತಾಯ್ತದೆ ಹೆಂಗೆ ಏನು ಅಂತ ಹೇಳ್ಬಿಟ್ಟು ಅಂತಂದರು. ಅದಕ್ಕೆ ನಾನು ನನ್ನ ತಮ್ಮ ಹೊರಟು ಸಂತೆಲಿ ಯಾವ್ಯಾವ ಏನೇನವೆ ಅಂತ ಹೇಳ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋದು. ಒಂದೊಂದು ವಾತಗಳು ಮೇಕೆಗಳು ಮಾತ್ರ ಮಸ್ತಾಗಿದ್ದು, ರೈಟ್ ಮಾತ್ರ ವಿಪರೀತ ರೈಟ್ ಹೇಳ್ತಾಯಿದ್ರು. ಅದಕ್ಕೆ ನಮ್ಮ ಅಪ್ಪ ಇರು ಸುತ್ತಾಡೋಣ, ಇಷ್ಟು ಬೇಗ ತಗೊಂಡ್ರೆ ಜಾಸ್ತಿ ಆಗೋಯ್ತದೆ, ನಿಧಾನಕ್ಕೆ ತಗೊಳ್ಳೋಣ ಅಂತಂದ್ರು. ನಮ್ಮ ಅಪ್ಪಂಗಿಂತ ನಮಗೆ ಗೊತ್ತಾ ಅಂತ ಹೇಳ್ಬಿಟ್ಟು ನಾವು ಟಗರು ನೋಡೋಣ ಅಂತ ಹೋದು. ಟಗರುಗಳು ಮಾತ್ರ ಮಸ್ತಾಗಿದ್ದು, ನನಗಂತೂ ತುಂಬ ನೋಡಿ ಖುಷಿಯಾಗೋಯ್ತಾಯಿತ್ತು. ಒಂದೊಂದು ಟಗರುಗಳು ಮಾತ್ರ ಭಯಂಕರ ರೇಟ್ ಹೇಳ್ತಾರೆ. ಒಂದೊಂದು ಟಗರಿಗೆ 30,000 40,000 ಹೇಳ್ತಾಯಿದ್ರು. ಫೈನಲಾಗಿ ನಮ್ಮ ಅಪ್ಪ ಒಂದು ಮರಿನ ಫೈನಲ್ ಮಾಡಿದ್ರು. ನೋಡಿದ್ರೆ ದೊಡ್ಡದು ಅಂತ ನೋಡಿದ್ರೆ ಇಲ್ಲ, ತುಂಬ ಚಿಕ್ಕದು. ನಮ್ಮ ಅಪ್ಪ ಇದ್ದರು ನಮ್ಮ ಫ್ಯಾಮಿಲಿಗೆ ಸಾಕು ತಗೊಳ್ಳೋ, ಇನ್ನೇಂತಕ್ಕೆ ಅಂತ ಹೇಳ್ಬಿಟ್ಟು ನಮಗೆ ಜಾಸ್ತಿ ದೊಡ್ಡ ಬೇಡ ಅಂತ ಹೇಳ್ಬಿಟ್ಟು ವ್ಯಾಪಾರ ಮಾಡಿದ್ರು. ಫೈನಲಾಗಿ ವ್ಯಾಪಾರ ಮಾಡಿಬಿಟ್ಟು ನಾನು ಅದನ್ನ ಹಿಡ್ಕೊಂಡೆ. ನಮ್ಮ ಅಪ್ಪ ದುಡ್ಡನ್ನ ಲೆಕ್ಕ ಮಾಡಿಬಿಟ್ಟು ಎಷ್ಟು ಅಮೌಂಟು ಅಂತ ಹೇಳ್ಬಿಟ್ಟು ಕೊಟ್ಟರು. ಇವತ್ತು ಎಷ್ಟಕ್ಕಪ್ಪ ನಾವು ತಗೊಂಡಿದ್ದು ಅಂದರೆ ಬರೀ 9,000ಕ್ಕೆ. ನಮ್ಮ ಅಪ್ಪ ಅದಕ್ಕೆ ನಮ್ಮ ಅಪ್ಪನ ಕರ್ಕೋಗೋದು ನಮಗೆ, ಅಂದರೆ ಇವೆಲ್ಲ ನಮಗೆ ಗೊತ್ತಾಗಲ್ಲ, ಹಂಗಾಗಿ ಕೊಟ್ಬಿಟ್ಟು ಅಲ್ಲಿಂದ ಸೀದಾ ಹಿಡ್ಕೊಂಡು ಹೊರಟು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ.